ಹಲೋ ವೀಕ್ಷಕರೇ, ನಮಸ್ಕಾರ. ಸಾರಾ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ತೇಟ್ ಮದುವೆ ಮನೆ ಶೈಲಿಯಲ್ಲಿ ಮಾಡುವಂಥ ಒಂದು ಸೂಪರ್ ಆದಂಥ ರಸಮನ್ನು ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅನ್ನೋದನ್ನು ನೋಡಿಕೊಂಡು ಬರೋಣ ವೀಕ್ಷಕರೇ. ಇದಕ್ಕಿಂತ ಸುಲಭ ಬೇರೆ ಯಾವುದು ಇಲ್ಲ ವೀಕ್ಷಕರೇ. ಅಷ್ಟು ಅದ್ಭುತವಾದಂಥ ಸಿಂಪಲ್ ಆದಂಥ ರೆಸಿಪಿ. ಇಲ್ಲಿ ನಾನು ಸ್ವಲ್ಪ ನೀರನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಬಿಸಿ ಆಗಲಿಕ್ಕೆ. ಒಂದು 4 ಟೊಮೆಟೊವನ್ನು ಮಧ್ಯಭಾಗದಲ್ಲಿ ಸೀಳಿ ನಾನು ಬೇಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಹಾಗೆಯೇ 1/4 ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿಯನ್ನು ತೊಳೆದು ನೀರಲ್ಲಿ ಹಾಗೆಯೇ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು, ನಾಟಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಅದೇ ನೀರಿನಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 10 ರಿಂದ 15 ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಸ್ವಲ್ಪ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 2 ಕುದಿ ಬರೋ ಹಾಗೆ ನಾವು ಅದನ್ನು ಕುದಿಸ್ಕೊಳ್ಳಿಕ್ಕೆ ಹೋಗೋಣ ವೀಕ್ಷಕರೇ. ಒಂದು ಪಿಂಚಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ನಮ್ಮ ರಸಮ್ಗೆ ಒಳ್ಳೆಯ ರುಚಿಯನ್ನು ಕೊಡುತ್ತೆ ವೀಕ್ಷಕರೇ. ಸ್ವಲ್ಪ ನಾವು ಅದನ್ನು ಕಲಸ್ಕೊಂಡು ಕುದಿಯೋದಕ್ಕೆ ಬಿಡೋಣ. ಮುಚ್ಚಳವನ್ನು ಮುಚ್ಚಿಟ್ಟು ನಾವು ಅದನ್ನು ಒಂದು 2 ಕುದಿಯನ್ನು ಕುದಿಸ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಹಾಗೆಯೇ ನಾವು ಹಾಕಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಫ್ಲೇವರು ನೀರಿನಲ್ಲಿ ಇಳಿದಿರುತ್ತೆ ವೀಕ್ಷಕರೇ. ಈಗ ಅದನ್ನು ಕೂಲ್ ಆಗೋದಕ್ಕೆ ಬಿಡೋಣ ವೀಕ್ಷಕರೇ. ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಅದನ್ನು ಆರೋದಕ್ಕೆ ಬಿಟ್ಬಿಟ್ಟು ಒಂದು 5 ನಿಮಿಷ ಆದಮೇಲೆ ಮಿಕ್ಸಿ ಜಾರ್ನಲ್ಲಿ ನಾವು ಹಾಕ್ಕೊಂಡಿರ್ತಕ್ಕಂಥ ಪ್ರತಿಯೊಂದನ್ನು ಶೋಧಿಸ್ಕೊಂಡು ನೋಡಿ ಅದನ್ನೆಲ್ಲನೂ ಮಿಕ್ಸಿ ಜಾರ್ನಲ್ಲಿ ಹಾಕಿ ನೈಸಾಗಿ ರುಬ್ಕೊಳ್ಳೋಣ ವೀಕ್ಷಕರೇ. ಈಗ ಆ ನೀರಿಗೆ ನಾವು ರುಬ್ಬಿರ್ತಕ್ಕಂಥ ಅದೇ ಮಸಾಲೆಯನ್ನು ನಾನು ಅದರಲ್ಲಿ ಹಾಕಿ ಬೆರೆಸ್ತಾ ಇದ್ದೀನಿ ವೀಕ್ಷಕರೇ. ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಅದೇ ನೀರಿನಲ್ಲಿ ಹಾಕಿ ನಾವು ಬೆರೆಸ್ಕೊಳ್ತಾ ಇದ್ದೀವಿ. ಬೇಕಾದಷ್ಟು ರಸಮ್ಗಳು ಬೇರೆ ಬೇರೆ ರೀತಿಯಾದಂಥ ವೆರೈಟೀಸು ಇದೆ ವೀಕ್ಷಕರೇ. ಆದರೆ ತೇಟ್ ಮದುವೆ ಮನೆಯಲ್ಲಿ ನಮಗೆ ಮಾಡಿಕೊಡುವಂಥ ಬೇಳೆ ಯಾವುದು ಹಾಕದಿರ ಮಾಡುವಂಥ ಸಿಂಪಲ್ ಆದಂಥ ರಸಮ್ ವೀಕ್ಷಕರೇ. ಹಾಗೆಯೇ ಇದು ಫೇಮಸ್ಸು ಸಹ ಆಗಿದೆ. ಚೇತನ್ ರಾವ್ ಅವರ ಸ್ಟೈಲಲ್ಲಿ ಮಾಡಿರ್ತಕ್ಕಂಥ ಒಂದು ರಸಮು. ನೀರು ನಿಮಗೆ ನೋಡಿಕೊಂಡು ಎಷ್ಟು ಬೇಕು ಅನ್ನೋದನ್ನು ನೀವು ಸೇರಿಸ್ಕೊಳ್ಬೋದು. ಹಾಗೆಯೇ ನಾವು ಬೇಯಬೇಕಾದ್ರೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ವಿ. ಇನ್ನು ಸ್ವಲ್ಪ ನಾವು ಉಪ್ಪನ್ನು ರುಚಿ ನೋಡಿ ಅದರಲ್ಲಿ ಸೇರಿಸ್ಕೊಳ್ಳೋಣ ವೀಕ್ಷಕರೇ. ಈಗ ನಾನಿಲ್ಲಿ 1.5 ಸ್ಪೂನಷ್ಟು ರಸಮ್ ಪುಡಿಯನ್ನು ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ರಸಮ್ ಪೌಡ್ರು ಸೇರಿಸ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ನೀವು ಯಾವುದನ್ನು ಬಳಸ್ತೀರೋ ಅದೇ ಸಾಕು ಇದಕ್ಕೆ. ಆಲ್ರೆಡಿ ನಾವು ಜೀರಿಗೆಯನ್ನು ಮೆಣಸನ್ನು ಬೇಯಿಸಿ ರುಬ್ಕೊಂಡಿದ್ದೀವಿ. ಖಾರಕ್ಕೆ ಅನುಗುಣವಾಗಿ ನೋಡಿ ಸೇರಿಸ್ಕೊಳ್ಳಿ. ಈಗ ಅದನ್ನು ಒಂದು ಕುದಿಯೋದಕ್ಕೆ ಬಿಡೋಣ ವೀಕ್ಷಕರೇ. ನೋಡಿ ಅದು ಚೆನ್ನಾಗಿ ಕುದೀತಾ ಇದೆ. ಈ ಸಂದರ್ಭದಲ್ಲಿ ನಾವು 1.5 ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹುಳಿ ಬೇಕು ಅಂತ ನಿಮಗೆ ಇಷ್ಟ ಇಲ್ಲ ಅಂದರೆ ನಿಂಬೆಹಣ್ಣಿನ ಹುಳಿಯನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಆ್ಯಕ್ಚುಲಾಗಿ ಇದನ್ನು ಸೇರಿಸ್ಕೊಳ್ತಾರೆ. ಆ ಕಾರಣಕ್ಕೋಸ್ಕರ ನಾನು ಸಹ ನಿಮಗೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡಿದ್ದು ಡಿಟ್ಟು ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಒಂದು ಒಗ್ಗರಣೆಯನ್ನು ಕೊಡೋಣ. 1 ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ ವೀಕ್ಷಕರೇ. ಸ್ವಲ್ಪ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1-2 ಹಸಿಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ವೀಕ್ಷಕರೇ. ಈಗ ಈ ಒಗ್ಗರಣೆಯನ್ನು ನಮ್ಮ ರಸಮಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ
ಕಲಸಿದರೆ ಮುಗೀತು ವೀಕ್ಷಕರೇ, ನಮ್ಮ ರಸಮ್ಮು ರುಚಿ ರುಚಿಯಾಗಿ ರೆಡ್ಡಿ. ಯಾರಾದರೂ ಮನೆಗೆ ಬಂದರೆ ಗೆಸ್ಟ್ಗಳು ತಕ್ಷಣವೇ ಮಾಡಬಹುದಾದಂಥ ಒಂದು ಸುಂದರವಾದಂಥ ಅತಿ ಶೀಘ್ರದಲ್ಲಿ ರುಚಿಯಾಗಿ ಮಾಡಬಹುದಾದಂಥ ಒಂದು ರಸಂ ವೀಕ್ಷಕರು. ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಮೇಲ್ಗಡೆ ನಾವು ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಅಲಂಕಾರಕ್ಕೋಸ್ಕರ ಸೇರಿಸ್ಕೊಂಡು ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.